ಬರ್ತು ಅಂದ್ರೆ ಇದೊಂದು ದೊಡ್ಡ ಕಾಡಲ್ಲಿ ದೊಡ್ಡ ಮರ, ಮತ್ತಿ ಮರ ಅನ್ನೋದು ದೊಡ್ಡ ಮರ. ಅದ್ರ ಜೊತೆಲಿ ಮರದ ಜೊತೆಲಿ ಹುತ್ತ. ಆ ಹುತ್ತ ಏನು ಮಾಡ್ತಿದೆ, ಸುಮಾರು ಕಾಡಾದ್ರಿಂದ ಹಸುಗಳು, ತದನಂತರ ಹಸುಗಳೆಲ್ಲ ಕಾಡಲ್ಲಿ ಬಿಟ್ಟಾಗ ಏನು ಅಂದ್ರೆ ಕಾಡುಗಳಲ್ಲಿ ಹಸುಗಳೆಲ್ಲ ಬಿಟ್ಟಾಗ ಸಂಜೆ ಮತ್ತೆ ಸೂರ್ಯ ಮುಳುಗೋ ಟೈಮಲ್ಲಿ ಹಸು ಬಂದು ಆ ಹುತ್ತ ಹತ್ರ ಹಾಲನ್ನ ಕರೀತಿತ್ತು. ಸ್ವಾಮಿ ಬಂದು ಕುಡಿತಾ ಇದ್ದ. ತದನಂತರ ಅದು ದ್ವಾವೆ ಮಾಡಿ ನೋಡಿದಾಗ ಸ್ವಾಮಿ ಇಷ್ಟುದ್ದ ಇತ್ತು. ಆಗ ಏನ್ ಮಾಡೋದು, ಏನು ಹೆಸರು ಇಡೋದು ಅಂದಾಗ ಮಧ್ಯ ತಾಳಲ್ಲಿ ಉದ್ಭವವಾದ ಸುಬ್ರಹ್ಮಣ್ಯ ಸ್ವಾಮಿಯವನು ಮತ್ತಿ ತಾಳೇಶ್ವರ ಅಂತ ಬಂದಿರೋದು. ಇದು ಸುಮಾರು 1000 ವರ್ಷಗಳಿಂದ ಇತಿಹಾಸ ಉಳ್ಳಂತ ದೇವರು. ಇದು ಚರ್ಮರೋಗಕ್ಕೆ ಮೇನ್ ದೇವರು. ಚರ್ಮರೋಗ, ಸೋರೇಸಿಸ್, ಅರ್ಪಿಸ್, ನಾಗರ ಶುದ್ಧಗಳು, ನಾಗರ ಎಡೆಗಳಿಗೆ ಮೇನ್ ದೇವರು ಇದು. ಇದು ಭಾನುವಾರ ಗುರುವಾರ ವಿಶೇಷ ಪೂಜೆಯನ್ನ ಮಾಡ್ತೀವಿ. ಇದು ಪದ್ಧತಿ ಏನು ಅಂದ್ರೆ ಮೊದಲನೇ ಕೊಡದಲ್ಲಿ ನೀರು ಹಾಕೋ ಬಂದು ತದನಂತರ ಪ್ರದಕ್ಷಿಣೆ ಮಾಡಿ ಸ್ನಾನ ಮಾಡಿಕೊಂಡು ನಾಗರಿಕಲ್ ತನಿಯರ್ದ್ಬಿಟ್ಟು ಪೂಜೆ ಮಾಡಿ ಪುರಸ್ಕಾರ ಮಾಡಿ ನಾವು ಸ್ವಾಮಿಯ ಸನ್ನಿಧಿಯಲ್ಲಿ ಅಡಿಗೆ ಮಾಡಿ ನೆಲಪತ್ಬಿಟ್ರೆ ಎಂತ ಚರ್ಮ ರೋಗ ಇದ್ರೂ ವಾಸಿ ಆಗುತ್ತೆ. ಪ್ರತಿದಿನ ಪೂಜೆ ಪುರಸ್ಕಾರಗಳು ಮಾಡ್ತಾರೆ. ಪ್ರತಿನಿತ್ಯ ಪೂಜೆ ಇರುತ್ತದೆ. ಉತ್ತಮ ಮಣ್ಣು ಮತ್ತಿ ಚಕ್ಕೆ ಪುಡಿ ಪ್ರಸಾದ ಬಂದ ನಾವು ತಗೋಬರ್ತೀವಿ. ಮಾಡಿ ಮರ ಮತ್ತೆ ಹುತ್ತದೊಳಗಿಂದ ಸ್ವಾಮಿ ಉದ್ಭವ ಆಗಿದ್ದು. ನಾಗಸಿಕ್ಕು ಮಚ್ಚೆ ಇದ್ರೆ ನವೆ ಕಡ್ತ ಮಚ್ಚೆ ಚರ್ಮ ರೋಗಕ್ಕೆ ಸ್ಕಿನ್ ಪ್ರಾಬ್ಲಮ್ ಯಾವುದೇ ಆಗಿದ್ರು ಉತ್ತಮ ಮಣ್ಣು ಚಕ್ಕೆ ಪುಡಿ ತಗೊಂಡೋಗಿ ಅಪ್ಲೈ ಮಾಡಿದ್ರೆ ಕೊಬ್ಬರಿನಲ್ಲಿ 21 ದಿನ ಕ್ರಮವಾಗಿ ಎಲ್ಲ ವಾಸಿ ಆಯ್ತು.